ಮೋದಿ ಮಾಧ್ಯಮ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ, SB ಆಫೀಸ್ ರೋಡು ಸುಮಾರು ರಾಜ ಮಹಾರಾಜರ ಕಾಲದಿಂದ ಇರ್ತಕ್ಕಂಥ ಮರಗಳಿವು. ಈ ರೀತಿ ರಾತ್ರೋರಾತ್ರಿ ಅಭಿವೃದ್ಧಿ ಹೆಸರು ಹೇಳ್ಕೊಂಡು ಇವ್ರು ಚಟ ಕಟ್ಟಕ್ಕೆ, ಇವ್ರು ಒಪ್ಪ ಮಾಡಕ್ಕೆ, ಇವ್ರು ತಿಥಿ ಮಾಡಕ್ಕೆ, ಇವ್ರು ಇಂಡಕುಳ್ ಮಾಡಕ್ಕೆ ನಿಮ್ ಜನ್ಮಕ್ಕೆ ಬೆಂಕಿ ಹಾಕ. ನೀವು ರಾಜಕಾರಣಿಗಳಾಗಿ ಅಯೋಗ್ಯ ರಾಜಕಾರಣಿಗಳೇ, ನಿಮ್ ಜನ್ಮಕ್ಕೆ ಬೆಂಕಿ ಹಾಕವ್ರೆ. ನಿಮ್ ಜನ್ಮಕ್ಕೆ ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆ ಏನಾರು ಇದ್ದೇನ್ರ? ನಿಮ್ಮ ಮಕ್ಕಳು ಹಿಂಗೆ ಬಲಿ ಕೊಡ್ರಪ್ಪ, ನಿಮ್ಮ ಮಕ್ಕಳು ಹಿಂಗೆ ಸಾಯಿಸ್ಬಿಟ್ರ್ಯಾ, ನಿಮ್ಮ ಮಕ್ಕಳು ನಿಮ್ಮ ಕುಟುಂಬದವ್ರು ಹಿಂಗೆ ಸಾಯಿಸ್ಬಿಟ್ಟು ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ. ಅಯೋಗ್ಯ ರಾಜಕಾರಣಿಗಳೇ, ಅಯೋಗ್ಯ ಅಧಿಕಾರಿಗಳೇ, ನಗಳ ಮಾರಣವಮ್ಮ ನೋಡಿ ಎಷ್ಟು ಗಟ್ಟಿಯಾಗಿದೆ ನೋಡಿ. ಗಂಧದ ಮರ ಇದ್ದಂಗೆ ಐತಿ ಮರ ನೋಡಿ. ಒಂದು ಚೂರು ಏನಾರ ರೋಗ ಇದೆಯಾ? ಗಂಧದ ಮರ ಇದ್ದಂಗೆ ಅದಲ್ಲಪ್ಪ, ಗಂಧದ ಕೊಂಟಿದ್ದಂಗೆ ಐತಲ್ಲ ಮರ. ಇಂಥ ಮರಗಳು ತರಿದಿರಪ್ಪ ಅಯೋಗ್ಯರೇ. ನೋಡಿ ಮತದಾರ ಬಂಧುಗಳೇ, ನಾವೆಲ್ಲ ಅಮೂಲ್ಯವಾದಂಥ ನಮ್ಮ ಓಟ್ನ ಹಾಕಿ ಎಂಥ ಅಯೋಗ್ಯರಿಗೆ ಯಾವ ರೀತಿ ಅಭಿವೃದ್ಧಿ ಹೆಸರಿನಲ್ಲಿ ಕೊಳ್ಳೆ ಹೊಡೆಯೋ ಅಂತ, ಹಗಲು ದರೋಡೆ ಮಾಡೋ ಅಂತ 420 ರಾಜಕಾರಣಿಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ನೋಡಿ ಎಷ್ಟು ಮರಗಳು ಇವತ್ತು ಈ ರಸ್ತೆ ಫುಲ್ಲು ಸಂಪೂರ್ಣವಾಗಿ ಬಂದು 2 ಕಡೆನೂ ತರದು ಉಳಿಸ್ಬಿಟ್ಟವ್ರು. ಇವ್ರ ಮನೆ ಹಾಳಾಗ, ಇವ್ರ ಮನೆ ಎಕ್ಕುಟ್ಟೋಗ, ಇವ್ರ ಮನೆ ದೀಪ ತುಂಬೋಗ. ಅಯೋಗ್ಯರೇ, ಅರಣ್ಯ ಅಧಿಕಾರಿಗಳೇ, ರಣಪಾಕ ಅರಣ್ಯ ಅಧಿಕಾರಿಗಳೇ, ಅರಣ್ಯ ಅಧಿಕಾರಿಗಳಿಗೆ ಗಿಡ ಕಟ್ ಮಾಡ್ಬಿಟ್ಟವ್ರೆ ಕಡೆಯೋ, ಗಿಡ ಕಟ್ ಮಾಡ್ಬಿಟ್ಟವ್ರೆ, ಅನುಮತಿ ಕೊಟ್ಬಿಟ್ಟವ್ರೆ. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ನೀವು ಅಧಿಕಾರಿಗಳಾಗಿ, ನೀವು ಅರಣ್ಯ ಅಧಿಕಾರಿಗಳಾಗಿ, ಅಯೋಗ್ಯ ಅಧಿಕಾರಿಗಳೇ, ಅನಬಾಕ ರಾಜಕಾರಣಿಗಳೇ, ನಿಮ್ಮ ಮಕ್ಕಳು ಹಿಂಗೆ ತಿನ್ಕಳ್ರಪ್ಪ. ನೋಡಿ ಮಾಜಿ ನ್ಯಾಯಾಧೀಶರುಗಳು, ಮಾಜಿ ಲೋಕಾಯುಕ್ತ ಅಧಿಕಾರಿಗಳು, ಇನ್ನು ಮುಂದಕ್ಕೆ ನೀವು ಮಧ್ಯಪ್ರವೇಶ ಮಾಡಿ ಇವಕ್ಕೆಲ್ಲ ಹೋರಾಟ ಮಾಡೋದ್ರ ಮೂಲಕ ಬೆಂಬಲ ಕೊಡಲಿಲ್ಲ ಅಂದರೆ ನಿಮ್ಮ ಮಕ್ಕಳು ಉಸಿರಾಡೋಕ್ಕಾಗಲ್ಲ. ನೋಡಿ SB ಆಫೀಸ್ ರೋಡು ಸುಮಾರು ಮಾರಣ ಹೋಮ ಮಾಡಿದರೆ 2 ಕಡೆನೂ ಅಭಿವೃದ್ಧಿ ಹೆಸರಿನಲ್ಲಿ. ರಾತ್ರೋರಾತ್ರಿ ರಾಜ ಮಹಾರಾಜರ ಇತಿಹಾಸ ಇದೆ ಮರಗಳಿಗೆ. ಎಷ್ಟೋ ಸಾವಿರಾರು ಜನ ಬಡ ಕುಟುಂಬಗಳಿಗೆ ನೆರಳನ್ನು ಆಶ್ರಯ ಪಡ್ಕೊಂಡಿದ್ದಾರೆ. ಇಂಥ ಗಟ್ಟುಮುಟ್ಟಾದಂಥ ಈ ರಸ್ತೆಯಲ್ಲಿ SB ಆಫೀಸ್ ರೋಡಲ್ಲಿ ಈ ರೀತಿ ಮಾರಣ ಹೋಮ ಮಾಡಿ ಈ ರಸ್ತೆಗೆ ದಿಗ್ಭ್ರಮೆ, ಈ ರಸ್ತೆಗೆ ಇವತ್ತು ಯಾವುದೇ ರೀತಿ ವಾಹನಗಳ ಸಂಚಾರ ಮಾಡದೆ ರೀತಿಯಲ್ಲಿ ಮಾಡಿದ್ದಾರೆ. ಇಷ್ಟೊಂದು ಮರಗಳು ತರೆದು ಈ ರೀತಿ ರಾತ್ರೋರಾತ್ರಿ ಮಾರಣ ಹೋಮ ಮಾಡಿದ್ದಾರೆ. ಇಂಥ ರಾಜಕಾರಣಿಗಳನ್ನ, ಇಂಥ ಮನೆಯಾಳ ಅಧಿಕಾರಿಗಳನ್ನ ನಾವು ಆಯ್ಕೆ ಮಾಡಿಕೊಂಡು ನಾವು ಕಷ್ಟಪಟ್ಟು ಕಟ್ಟುವಂಥ ತೆರಿಗೆ ಹಣದಿಂದ ಮಜಾ ಮಾಡುವಂಥ ಏಡಿ ಅಧಿಕಾರಿಗಳು, ಅಣಬಾಕ ರಾಜಕಾರಣಿಗಳು, ಜಾತಿವಾದಿ ರಾಜಕಾರಣಿಗಳು. ನೋಡಿ ಈ ಮರ ಎಷ್ಟೊಂದು ಗಟ್ಟುಮುಟ್ಟಾಗಿದೆ ನೋಡಿ. ಶ್ರೀಗಂಧ ಇದ್ದಂಗೆ ಐತಿ ಮರ, ಶ್ರೀಗಂಧದ ಮರ ಇದ್ದಂಗೆ ಐತೆ. ಎಷ್ಟು ಗಟ್ಟುಮುಟ್ಟಾಗಿ ಎಷ್ಟು ಬಲ್ತೈತೆ. ಇಂಥ ಮರನ ಇವ್ರ ಮನೆ ಒಳಗೆ, ಇವ್ರ ಮನೆ ಕುಟ್ಟೋಗೋರು, ಮನೆ ದೀಪ ತುಂಬೋಗೋರು ಈ ರೀತಿ ಮಾರಣ ಹೋಮ ಮಾಡಿದಾರಲ್ಲ, ಇವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು? ಜನ ಇನ್ನೂ ಎಷ್ಟು ದಿನ ಅಂತ ನೀವು ಜಾತಿ ನೋಡ್ತೀರಾ? ಹುಚ್ಚು ಅಭಿಮಾನಕ್ಕೆ ನಮ್ಮ ಅಮೂಲ್ಯವಾದಂಥ ಮತವನ್ನು ಈ ಜಾತಿವಾದಿಗಳಿಗೆ, ದೇಶದ್ರೋಹಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ನಮ್ಮ ಅಮೂಲ್ಯವಾದಂಥ ಓಟ್ ಹಾಕಿ ನಾವು ಮೋಸ ಹೋಗಿದ್ದೀವಿ, ನಾವು ಮೋಸ ಹೋಗ್ಬಿಟ್ಟಿದ್ದೀವಿ. ಇನ್ನು ಮುಂದೆ ಆದರೂ ಸಾಮಾನ್ಯ ಜನರನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಕೆಲಸ ಎದಪಟ್ಟಿಟ್ಕೊಂಡು ಮಾಡೋ ಮಗನೇನೋ ಅಂತ ಪ್ರಾಮಾಣಿಕ ರಾಜಕಾರಣಿಗಳ, ಪ್ರಾಮಾಣಿಕ ಜನನಾಯಕರನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗಿದೆ. ಇವತ್ತು ಜಾತಿ ಬಣ್ಣ ಕಟ್ಟಿ ಅಧಿಕಾರಿಗಳ ಕಬ್ಬೆ ಮುಷ್ಟಿಲಿ ಅಧಿಕಾರಿಗಳನ್ನ ಅವ್ರನ್ನ ಗುಲಾಮರಾಗಿ ಮಾಡ್ಕೊಂಡು ಈ ರೀತಿ ರಾತ್ರೋರಾತ್ರಿ ಮರಗಳು ತರೆದಿರೋದು ನೋಡಿದ್ರೆ ಮುಂದೆ ನಮಗೂ ನಿಮ್ಗೆ ಯಾರಿಗೂ ಉಳಿಗಾಲಿಲ್ಲ. ಆತ್ಮೀಯ ಕನ್ನಡದ ಬಂಧುಗಳೇ, ಇನ್ನು ಮುಂದೆ ಆದರೂ ಜಾತೀಯತೆ ಬಿಟ್ಟು, ಹುಚ್ಚು ಅಭಿಮಾನ ಬಿಟ್ಟು, ಆಶೆ ಆಕಾಂಕ್ಷೆಗಳಿಗೆ ಬಲಿ ಒಡ್ಡುವುದ್ಬಿಟ್ಟು ಪ್ರಾಮಾಣಿಕವಾಗಿ ಒಳ್ಳೆಯವ್ರನ್ನ ಬೆಂಬಲಿಸಿ ಅಂತ ಹೇಳ್ತಾ ನನ್ನ ನೋವಿನ ಮಾತುಗಳನ್ನಾಡ್ತಾ ನನ್ನ ಮಾತನ್ನು ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು.